ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ವೀಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ಓಕೆನಾ. ನಾನು ಬಾಲಿಗೆ ಹೋಗಿ ಬಂದಂತಹ ಎಲ್ಲ ಪ್ಲೇಸಸ್ಸು ಕವರ್ ಆಗಿತ್ತು ಆ್ಯಂಡ್ ಎಲ್ಲ ಔಟ್ಫಿಟ್ಸ್ ಕೂಡ ಕವರ್ ಆಗಿತ್ತು. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರಿ, ಯಾವ ವೆಬ್ಸೈಟಲ್ಲಿ ಆ ಎಲ್ಲ ಔಟ್ಫಿಟ್ಸ್ನ ಪರ್ಚೇಸ್ ಮಾಡಿದ್ದು, ಎಲ್ಲಿ ತೊಗೊಂಡ್ರಿ, ಎಷ್ಟು ಪೇ ಮಾಡಿದ್ರಿ, ತುಂಬಾ ಚೆನ್ನಾಗಿದೆ ಅಂತ ತುಂಬ ಜನ ನನಗೆ ಡಿ ಎಮ್ ಮಾಡಿದ್ರಿ. ಸೊ ಎಲ್ಲರಿಗೂ ಸಪ್ರೇಟಾಗಿ ರಿಪ್ಲೈ ಮಾಡೋ ಬದಲು ಒಂದು ವಿಡಿಯೋ ಮಾಡಬೇಡ ಯೂಟ್ಯೂಬಲ್ಲಿ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಬಿಕಾಸ್ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು. ಪರ್ಸ್ನಲಿ ನಾನೇ ತುಂಬ ಕಡೆ ಸರ್ಚ್ ಮಾಡಿದ್ದೆ, ಲೈಕ್ ಯಾವ ಥರ ಔಟ್ಫಿಟ್ಸ್ನ ಶಾಪ್ ಮಾಡಬೇಕು ಅಂತ. ಬಿಕಾಸ್ ಬಾಲಿನಲ್ಲಿ ಎಲ್ಲ ಥರ ಪ್ಲೇಸಸ್ಸು ಇದೆ, ಬೀಚಸ್ ಇದೆ, ಹಿಲ್ ಸ್ಟೇಷನ್ಸ್ ಇದೆ, ವಾಟರ್ಫಾಲ್ಸ್, ಟೆಂಪಲ್ಸ್, ಎಲ್ಲ ಥರ ಪ್ಲೇಸಸ್ ಇದೆ. ಸೊ ಎಲ್ಲೆಲ್ಲಿಗೆ ಯಾವ್ಯಾವ ಥರ ಔಟ್ಫಿಟ್ಸ್ ಸೂಟ್ ಆಗುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೋದು ನಾವು. ಬಟ್ ಸ್ಟಿಲ್ ಅಲ್ಲಿ ಹೋಗಿರೋದನ್ನ ನೋಡಿದ್ರೆ ನಮ್ಗೆ ಇನ್ನೂ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಸೊ ಹಾಗಾಗಿ ನಾನು ತುಂಬಾ ಸರ್ಚ್ ಮಾಡಿದ್ದೆ, ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು. ಬಟ್ ಒಂದು ಪ್ರಾಪರ್ ವ್ಲಾಗ್ ಅಂತ ಎಲ್ಲೂ ಇರಲಿಲ್ಲ, ಎಲ್ಲ ಔಟ್ಫಿಟ್ಸ್ನ ತೋರಿಸಿರೋದು, ದಟ್ಟು ಕನ್ನಡದಲ್ಲಿ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು ಅಂತ ನನಗೆ ಫೀಲ್ ಆಯಿತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ತಡ ಮಾಡಿದೆ ಈ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನೀವೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ, ನನ್ನ ಹೆಸರು ಭೂಮಿಕಾ. ನಾನು ಟ್ರಾವೆಲ್, ಬ್ಯೂಟಿ, ಫ್ಯಾಷನ್, ಮೇಕಪ್, ಲೈಫ್ ಸ್ಟೈಲ್, ಕುಕ್ಕಿಂಗ್ ಇದೆಲ್ಲದ್ರ ಬಗ್ಗೆನೂ ವೀಡಿಯೋಸ್ನ ಮಾಡ್ತೀನಿ. ನಿಮ್ಗಿದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ನೀವು ಯಾವಾಗ ಬೇಕಾದರೂ ಹೋಗಿ ವೀಡಿಯೋನ ನೋಡ್ಬೋದು. ಸೊ ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಎಸ್, ಇದಿಷ್ಟು ನಾನು ಬಾಲಿನಲ್ಲಿ ಹಾಕೊಂಡಂತಹ ಔಟ್ಫಿಟ್ಸ್, ಓಕೆನಾ. ಇದನ್ನು ಅಲ್ಲಿಂದ ಹಾಕ್ಕೊಂಡು ಬಂದು ವಾಶ್ ಮಾಡಿ ಇಟ್ಟಿರೋದಷ್ಟೇ. ಇನ್ನು ಮತ್ತೊಂದು ಸತಿ ನಾನು ಮುಟ್ಟಕ್ಕೂ ಹೋಗಿಲ್ಲ, ಯಾವಾಗ ಹಾಕೋತೀನೋ ನನಗೂ ಗೊತ್ತಿಲ್ಲ. ಸೊ ಇವಾಗ ಸದ್ಯಕ್ಕೆ ನಿಮಗೆ ಪ್ರತಿಯೊಂದು ಔಟ್ಫಿಟ್ಸ್ನೂ ತೋರಿಸ್ತೀನಿ ಆ್ಯಂಡ್ ಎಲ್ಲಿ ಪರ್ಚೇಸ್ ಮಾಡಿದ್ದು. ಅದು ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಮಾಡಿದರೆ ಅದರ ಲಿಂಕ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಶಾಪಲ್ಲಿ ಪರ್ಚೇಸ್ ಮಾಡಿರೋದೇ ಜಾಸ್ತಿ. ಸೊ ಹಾಗಾಗಿ ನಾನು ಐ ಕ್ಯಾನ್ ಜಸ್ಟ್ ಟೆಲ್ ಎಲ್ಲಿ ತೊಗೊಂಡೆ ಅಂತ. ಆನ್ಲೈನ್ ಲಿಂಕನ್ನು ಅಟ್ಯಾಚ್ ಮಾಡೋಕ್ಕಾಗಲ್ಲ, ಓಕೆನಾ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಇದು ನನ್ನ ಫಸ್ಟ್ ಔಟ್ಫಿಟ್. ಫಸ್ಟ್ ಡೇ ಬಾಲಿಯಲ್ಲಿ ನಾನು ಇದನ್ನೇ ಹಾಕ್ಕೊಂಡಿದ್ದು. ಎಲ್ಲದ್ರದ್ದು ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ, ನೋಡ್ಬೋದು ನೀವು. ಇದು ಫಸ್ಟ್ ಔಟ್ಫಿಟ್. ಇದು ಸಿಂಗಲ್ ಪೀಸ್ ಫ್ರಾಕ್, ಮಲ್ಟಿಪಲ್ ಕಲರ್ಸ್ ಇದೆ, ಪಿಂಕ್, ಆರೆಂಜ್, ಗ್ರೀನ್ ಎಲ್ಲ ಕಲರ್ ಇದೆ ಇದರಲ್ಲಿ. ಸೊ ನಾವು ಯಾವುದೇ ಥರ ಆ್ಯಕ್ಸಸರೀಸ್ನ, ಐ ಮೀನ್ ಮಲ್ಟಿ ಕಲರ್ ಆ್ಯಕ್ಸಸರೀಸ್ನ ನಾವು ಇದಕ್ಕೆ ಪೇರ್ ಮಾಡ್ಬೋದು. ಬಟ್ ನಾನು ಯಾವ ಆ್ಯಕ್ಸಸರೀಸು ಹಾಕ್ಕೊಂಡಿರಲಿಲ್ಲ. ಐ ಥಿಂಕ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಮೀಶೋನಲ್ಲಿ. ಮೋಸ್ಟ್ ಆಫ್ ದ ಔಟ್ಫಿಟ್ಸ್ನ ನಾನು ಪರ್ಚೇಸ್ ಮಾಡಿರೋದು ಮೀಶೋದಲ್ಲೇ. ಬಿಕಾಸ್ ನಾನಿದು ಐ ಆಮ್ ನಾಟ್ ಶ್ಯೂರ್ ಇದನ್ನು ನಾನು ಮತ್ತೆ ರಿಪೀಟ್ ಮಾಡ್ತೀನೋ ಇಲ್ವೋ ಅಂತ ಔಟ್ಫಿಟ್ಸ್ನ. ಬಿಕಾಸ್ ಆ ಒಂದು ಜಾಗಕ್ಕೆ ಹಾಕ್ಕೊಳ್ಳೋದಕ್ಕೆ ಈ ಔಟ್ಫಿಟ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬೇರೆ ಕಡೆ ಇಂಡಿಯಾದಲ್ಲೆಲ್ಲಾದರೂ ಲೈಕ್ ವೆಕೇಷನ್ನಿಗೆ ಚೆನ್ನಾಗಿರುತ್ತೆ, ಬಟ್ ನಾರ್ಮಲ್ ಲೈಫಲ್ಲಿ ಇದೆಲ್ಲ ಹಾಕ್ಕೊಳ್ಳೋಕ್ಕೆ ಸೂಟ್ ಆಗಲ್ಲ. ಸೊ ಹಾಗಾಗಿ ಒನ್ ಟೈಮ್ ಯೂಸ್ ಆಗಿರುತ್ತೆ ಮೋಸ್ಟ್ ಪ್ರಾಬ್ಲಿ ಅಂತ ಅಂದ್ಕೊಂಡು ನಾನು ಇದನ್ನು ಮೀಶೋಯಿಂದ ಮಾಡಿದೆ, ಬಿಕಾಸ್ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಒನ್ ಬಂದು ಇದು ಸಿಂಗಲ್ ಪೀಸ್ ಡ್ರೆಸ್ಸಸ್ಸನ್ನೇ ನಾನು ಜಾಸ್ತಿ ತೊಗೊಂಡಿದ್ದು. ಇದು ಒಂದು ಸಿಂಗಲ್ ಪೀಸ್ ಡ್ರೆಸ್ಸು. ಇದು ಸಿಂಗಲ್ ಸ್ಟ್ರ್ಯಾಪ್ ಇದೆ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಝೂಡಿಯೋನಲ್ಲಿ, ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಇದನ್ನು ಝೂಡಿಯೋದಲ್ಲಿ ಮಾಡಿದ್ದು. ಪಿಂಕ್ ಆ್ಯಂಡ್ ವೈಟ್ ಕಲರ್, ತುಂಬಾ ಕ್ಯೂಟ್ ಆಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ಇದನ್ನು ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿಬಿಟ್ಟೆ ನಾನು, ತುಂಬ ಇಷ್ಟ ಆಯಿತು ಅಂತ ಹೇಳಿ. ಕ್ಯೂಟಾಗಿ ಕಾಣಿಸುತ್ತೆ ಇದು. ಲೈಕ್ ಇದು ನೀವು ಯಾವುದಾದ್ರೂ ಬೀಚಸ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತ ಅಂದರೆ ಈ ಔಟ್ಫಿಟ್ ಸಕ್ಕದಾಗಿ ಸೂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಇದು ಒಂಥರ ಲೈಟ್ ಬ್ರೌನ್ ಕಲರ್ ಔಟ್ಫಿಟ್ಟು, ಸಕ್ಕದಾಗಿದೆ. ಒಂಥರ ತುಂಬ ಕ್ಲಾಸಿ ಲುಕ್ ಕೊಡುತ್ತೆ ಇದು. ಇದನ್ನು ನಾನು ಫಸ್ಟ್ ಡೇ ಲೇಓವರ್ ಇತ್ತಲ್ವ ಮಲೇಷ್ಯಾದಲ್ಲಿ, ಅಲ್ಲಿಗೆ ಹಾಕ್ಕೊಂಡಿದ್ದೆ ಬಾಟು ಕೇವ್ಸಿಗೆ. ತುಂಬ ಚೆನ್ನಾಗಿದೆ ಇದು. ಲೈಟ್ ಬ್ರೌನ್ ಕಲರ್. ಆ್ಯಕ್ಚುಲಿ ಇದನ್ನು ತೊಗೊಳಕ್ಕೆ ಹೋದಾಗ ನಾನಿರಲಿಲ್ಲ, ಕೇಶವ್ ತಂದಿದ್ದು. ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಅದೇ ಒಂಥರ ನಾನು ಆಲ್ರೆಡಿ ಹೇಳ್ದಂಗೆ ಕ್ಲಾಸಿ ಲುಕ್ ಕೊಡುತ್ತೆ ಇದು. ಓಕೆನಾ. ಸೊ ನೆಕ್ಸ್ಟ್ ಬಂದು
ಯೆಲ್ಲೋ ಕಲರ್ ಅಂಬ್ರೆಲಾ ಫ್ರಾಕ್. ಇದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್. ಬಟ್ ಒಂದು ಸತಿ ವಾಶ್ ಮಾಡಿದ ತಕ್ಷಣ ಸ್ವಲ್ಪ ಕಲರ್ ಡಿಮ್ ಆಗೋಯಿತು, ಅದು ಒಂದು ಬೇಜಾರಾಯಿತು. ಇದನ್ನು ನಾನು ವೆಸ್ಟ್ ಸೈಡಲ್ಲಿ ಪರ್ಚೇಸ್ ಮಾಡಿದ್ದು, ಆನ್ಲೈನಲ್ಲಿ ಮಾಡಿಲ್ಲ. ಲೋಕಲ್ ಶಾಪ್, ಐ ಮೀನ್ ವೆಸ್ಟ್ ಸೈಡ್ ಶಾಪಿಗೆ ಹೋಗಿನೇ ಪರ್ಚೇಸ್ ಮಾಡಿದ್ದು. ತುಂಬ ಒಳ್ಳೆ ಕ್ವಾಲಿಟಿ ಕಾಟನ್ ಮೆಟೀರಿಯಲ್ ಇದು. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತಗೊಂಡೆ. ಬಟ್ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ, ಬಟ್ ಕಲರ್ ಡಿಮ್ ಆಯಿತು. ಐ ಡೋಂಟ್ ನೋ ವೈ. ಇದು ಸ್ವಲ್ಪ ಲಾಂಗ್ ಫ್ರಾಕ್ ಥರ ಬರುತ್ತೆ, ಆ್ಯಂಕಲ್ ಲೆಂತ್ ತನಕ ಇದೆ ಇದು ಫ್ರಾಕು. ಸಖತ್ತಾಗಿದೆ. ಓಕೆನಾ. ನೆಕ್ಸ್ಟ್ ಒನ್ ದಿಸ್ ಬ್ಲೂ ಕಲರ್ ಫ್ರಾಕ್. ಇದಂತೂ ನನಗೆ ಫೇವ್ರೆಟ್ ಆಯಿತಾ. ನಾನು ತುಂಬ ಆಸೆ ಇತ್ತು ಈ ಥರ ಒಂದು ಡ್ರೆಸ್ ತೊಗೋಬೇಕು ಅಂತ, ಬಟ್ ನಂಗೆ ಎಲ್ಲೂ ಸಿಗ್ತಾ ಇರಲಿಲ್ಲ, ಯಾವ ಅಂಗಡಿಲೂ ಸಿಕ್ಕಿರಲಿಲ್ಲ. ಬಟ್ ಇದನ್ನು ನಾನು ಮೀಶೋನಲ್ಲಿ ನೋಡಿದಾಗ ಸಿಕ್ತು. ಈ ಥರದ್ದು ಔಟ್ಫಿಟ್ಸ್ ಎಲ್ಲ ಸೀ ಸೈಡ್ಗೆ ಹೋದಾಗ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಬಾಡಿ ಫಿಟ್ ಗೌನ್ ಥರ ಇದು. ಸಿ ಬ್ಲೂ ಕಲರ್ ಇದೆ, ಅದ್ರ ಮೇಲೆ ಡಾರ್ಕ್ ಬ್ಲೂ ಕಲರ್ ಫ್ಲವರ್ಸ್, ದೊಡ್ಡ ದೊಡ್ಡ ಫ್ಲವರ್ಸ್ ಇದೆ. ತುಂಬ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಇದು ಸೀ ಸೈಡ್ ಎಲ್ಲಾದರೂ ಹೋಗ್ತಾ ಇದ್ದೀರಾ ಅಂತಂದರೆ. ನೀವು ಬಾಲಿ ಅಂತಲೇ ಅಲ್ಲ, ಲೈಕ್ ಪಾಂಡಿ ಇರ್ಬೋದು ಅಥವಾ ಮಂಗಳೂರು ಇರ್ಬೋದು, ಎಲ್ಲೇ ಬೀಚಸ್ಸಿಗೆ ಹೋದ್ರೂ ಈ ಒಂದು ಔಟ್ಫಿಟ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಬಾಲಿನಲ್ಲಿ ಟ್ರೀ ಹೌಸಿಗೆ ಹೋದಾಗ ಹಾಕ್ಕೊಂಡಿದ್ದೆ. ಈ ಇಮೇಜ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ, ಸೊ ಅಲ್ಲಿಗೆ ನಾನು ಹಾಕ್ಕೊಂಡಿದ್ದು ಈ ಔಟ್ಫಿಟ್. ಸೊ ನೆಕ್ಸ್ಟ್ ಒನ್ ರೆಡ್ ಕಲರ್. ಇದು ಆ್ಯಕ್ಚುಲಿ ನಾನು ಬಾಲಿಗೆ ಅಂತ ಪರ್ಚೇಸ್ ಮಾಡಿದ್ದೇನಲ್ಲ, ಇದು ಫಸ್ಟೇ ಇತ್ತು ನನ್ನ ಹತ್ರ, ಅದನ್ನೇ ಹಾಕ್ಕೊಂಡಿದ್ದೆ. ತುಂಬ ಸಲ ಹಾಕ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಇದನ್ನು. ಇದು ಅಷ್ಟೇ ಆ್ಯಂಕಲ್ ಲೆಂತ್ ಇರೋದು, ಫುಲ್ ಲೆಂತ್ ಏನಿಲ್ಲ. ಚೆನ್ನಾಗಿದೆ, ಒಂಥರ ಶಿಫಾನ್ ಮೆಟೀರಿಯಲ್ ಇದೆ. ತುಂಬ ಬಿಸಿಲೇನಾದರೂ ಇದ್ದರೆ ತುಂಬ ತಣ್ಣಗಿರುತ್ತೆ ಇದು ಹಾಕ್ಕೊಂಡ್ರೆ, ಫೀಲೇ ಆಗೋಲ್ಲ, ಸೆಕೆ ಆಗೋದು ಆ ಥರ ಏನಾಗಲ್ಲ. ಬಟ್ ಇದು ಕ್ಲೋಸ್ ನೆಕ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ತನಕ ಇರುತ್ತೆ, ಸೊ ಅದು ಸ್ವಲ್ಪ ಸೆಕೆ ಆಗುತ್ತೆ. ಅದು ಬಿಟ್ಟರೆ ಮೆಟೀರಿಯಲ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಐ ಥಿಂಕ್ ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಅದು ನಮ್ಮ ಹಾಸನಲ್ಲಿ ಓಪನ್ ಆಗಿದ್ದು ಹೊಸದ್ರಲ್ಲಿ ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಇದು ತುಂಬ ಚೆನ್ನಾಗಿದೆ, ಫ್ಲೋರಲ್ ಪ್ರಿಂಟ್ಸ್ ಇದೆ. ಸಿ ನೆಕ್ಸ್ಟ್ ಒನ್ ಬಂದು ಇದು. ಈ ಫ್ರಾಕ್ ಆ್ಯಕ್ಚುಲಿ ನಾನು ಮತ್ತು ಕೇಶವ ಇಬ್ಬರು ಟ್ವಿನ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಅಂತ ಇದನ್ನು ಆರ್ಡರ್ ಮಾಡಿದ್ದೆ ಮೀಶೋನಲ್ಲಿ. ಅವನಿಗೂ ಸೇಮ್ ಶರ್ಟ್ ಸಿಕ್ಕಿತ್ತು, ಸೊ ಇದನ್ನೇ ಇಬ್ಬರು ವೇರ್ ಮಾಡಿದ್ವಿ. ಇದು ಅಷ್ಟೇ ನೀ ಲೆಂತ್ ತನಕ ಬರುವಂತಹ ಒಂದು ಫ್ರಾಕ್. ಚೆನ್ನಾಗಿದೆ, ಬಟ್ ಮೆಟೀರಿಯಲ್ ಓಕೆ ಅಷ್ಟೊಂದೇನು ಮೆಟೀರಿಯಲ್ ಸ್ಯಾಟಿಸ್ಫೈ ಆಗಿಲ್ಲ ನನಗೆ. ಬಟ್ ಡ್ರೆಸ್ ಓಕೆ, ಚೆನ್ನಾಗಿದೆ ನೋಡೋಕ್ಕೆ. ಒಂದು 2 ಸತಿ ಫೋಟೋಗೆ ಅಂತ ಹಾಕೋಬೋದು, ಲೈಕ್ ಟ್ವಿನ್ನಿಂಗ್ ಇತ್ತಲ್ವ, ಸೊ ಫೋಟೋಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕೋಬೋದು. ಬಟ್ ರಿಪೀಟ್ ಮಾಡೋಕ್ಕಾಗಲ್ಲ ಇದನ್ನು, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇಲ್ಲ, ಸೊ ಹಾಗಾಗಿ ರಿಪೀಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಈ ಕಾರ್ಡ್ ಸೆಟ್. ಇದನ್ನು ನಾನು ಇಲ್ಲಿಂದ ಹೊರಟಾಗ ಫ್ಲೈಟಿಗೆ ಹಾಕ್ಕೊಂಡಿದ್ದೆ. ಇದಂತೂ ನನ್ನ ಮೋಸ್ಟ್ ಫೇವ್ರೆಟ್. ಮೀಶೋನಲ್ಲಿ ತೊಗೊಂಡಿರೋ ಎಲ್ಲ ಡ್ರೆಸ್ಸಸಲ್ಲೂ ಆ ಬ್ಲೂ ಫ್ರಾಕ್ ತೋರಿಸ್ದೆ ಅಲ್ವಾ, ಇದು ದಿಸ್ ಒನ್. ಈ ಫ್ರಾಕ್ ಬಿಟ್ಟರೆ ನನಗೆ ತುಂಬ ಇಷ್ಟ ಆಗಿದ್ದು ಈ ಡ್ರೆಸ್ಸು, ಬಿಕಾಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಒಂಥರ ಸ್ಪನ್ ಮೆಟೀರಿಯಲ್ ಇದು, ಸಾಫ್ಟ್ ಇದೆ. ಇದಕ್ಕೆ ಕಾರ್ಡ್ ಸೆಟ್ ಟಾಪ್ ಬಂದು ಈ ಥರ ಇದೆ. ಸಿ ದಿಸ್ ಒನ್, ಇಲ್ಲಿ ತನಕ ಬರುತ್ತೆ ಟಾಪ್. ಇದು ಪ್ಯಾಂಟು ಫುಲ್ ಲೆಂತ್ ಬರುತ್ತೆ. ತುಂಬ ಒಂಥರ ಒಫಿಷಿಯಲ್ ಲುಕ್ ಕೊಡುತ್ತೆ ಇದು. ನಂಗೆ ಸಖತ್ ಇಷ್ಟ ಆಯಿತು. ನಾನು ಅದಕ್ಕೆ ಏರ್ಪೋರ್ಟಿಗೆ ಅಂತ ಇದನ್ನು ಚೂಸ್ ಮಾಡಿದ್ದೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಆ್ಯಕ್ಚುಲಿ 3 ಪೀಸ್ ಡ್ರೆಸ್ ಇದು. ಇದು ಮೇಲ್ಗಡೆ ಹಾಕ್ಕೊಳ್ಳೋ ಕೋಟ್, ವೇಸ್ ಕೋಟ್ ಥರ. ಇದರೊಳಗೆ ಇದು ಒಂದು ಕ್ರಾಪ್ ಟಾಪ್, ಇದು ಇಲ್ಲಿ ತನಕ ಬರುತ್ತೆ. ಆ್ಯಂಡ್ ಬಾಟಮ್ ಒಂದಿದೆ. ಸೊ ಅದು ಬಂದು ಬೆಂಗಳೂರಲ್ಲಿ ನಮ್ಮ ಮನೇಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗ್ತಾ ಇಲ್ಲ, ನಾನು ಇಮೇಜ್ ಹಾಕಿರ್ತೀನಲ್ಲ ನೋಡ್ಬೋದು. ಇದು ಅಷ್ಟೇ ಕಾರ್ಡ್ ಸೆಟ್ಟೆ, 3 ಪೀಸು ಸೇಮ್ ಡಿಸೈನಲ್ಲಿದೆ. ತುಂಬಾ ಒಳ್ಳೆ ಲುಕ್ ಕೊಡ್ತಿತ್ತು ಹಾಕ್ಕೊಂಡ್ರೆ. ಒಂಥರ ಹಿಲ್ ಸ್ಟೇಷನ್ಸ್ಗೆಲ್ಲ ಹಾಕ್ಕೊಂಡಾಗ. ಇದು ಫುಲ್ ಕಾಟನ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ. ಸೆಕೆಗಾಲದಲ್ಲಿ ಬೇಸಿಗೆಗೆ ಹಾಕೊಳ್ಳೋಕ್ಕೆ ಮಾಡಿಸಿದ ಥರ ಡ್ರೆಸ್ ಇದು. ಆ್ಯಂಡ್ ಬಾಲಿನಲ್ಲಿ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಆಯಿತಾ.
ಎಸ್ಪೆಷಲಿ ನಾವು ಹೋಗಿದ್ದ ಸೀಸನಲ್ಲಂತೂ ಮಳೆನೂ ಬರ್ತಿತ್ತು, ಬಟ್ ಸ್ಟಿಲ್ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಸೊ ಹಾಗಾಗಿ ಆದಷ್ಟು ಸೆಕೆಗೆ ಅಥವಾ ಬೇಸಿಗೆಗೆ ಯಾವ ಥರ ಡ್ರೆಸ್ಸಸ್ ಬೇಕು ಆ ಥರದ್ದನ್ನು ನೀವು ಪ್ಯಾಕ್ ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ಈಸಿ ಆಗುತ್ತೆ. ಆದಷ್ಟು ಕಾಟನ್ ಮೆಟೀರಿಯಲ್ ತೊಗೊಂಡು ಹೋಗೋದಕ್ಕೆ ಟ್ರೈ ಮಾಡಿ, ಅಥವಾ ಶಿಫಾನ್ ಮೆಟೀರಿಯಲ್, ಪಾಲಿಯೆಸ್ಟರ್ ಅಥವಾ ಉಲನ್ ಮೆಟೀರಿಯಲ್ ಎಲ್ಲ ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ರೆಸಿಸ್ಟ್ ಮಾಡೋಕ್ಕಾಗಲ್ಲ. ಸೊ ಎಸ್, ಇಷ್ಟು ಔಟ್ಫಿಟ್ಸ್ನ ನಾನು ಬಾಲಿನಲ್ಲಿ ಹಾಕ್ಕೊಂಡಿದ್ದೆ. ಸೊ ಈ ಔಟ್ಫಿಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಯಾವಾಗಲೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಬಾಯ್.